ಬೆಂಗಳೂರಿನ ಕತ್ತರಗುಪ್ಪೆಯಲ್ಲಿ ಅಪ್ಪ ಅಮ್ಮ ಮತ್ತಿಬ್ಬರು ತಂಗಿ ಜೊತೆ ವಾಸವಾಗಿರೋ ಪೂಜಾ ಗಾಂಧಿ ಇಲ್ಲಿಯವರೆಗೆ ಸುಮಾರು 35 ಮೂವಿ ಮಾಡಿದ್ದಾರೆ. ಜನಪ್ರಿಯತೆ ಇದ್ದೇ ಇದೆ. ಹಂಗಂತ ಕನ್ನಡದಲ್ಲಿ ಪೂಜಾ ಮೇನಿಯಾ ಏನೂ ಇಲ್ಲ. ಆಕೆಯನ್ನ ಹಾಕೊಂಡು ಮೂವಿ ಮಾಡಿದ್ರೆ ಓಡುತ್ತೆ ಅನ್ನೋ ಹಂಗಂತೂ ಇಲ್ಲ. ಆದ್ರೂ ಶೀ ಈಸ್ ಸ್ವೀಟ್. ಆದ್ರೆ ನಿರ್ಮಾಪಕರ ಪಾಲಿಗೆ ಮಾತ್ರ ಆಕೆ ಇತ್ತೀಚೆಗೆ ಸ್ವೀಟ್ ಆಗಿ ಉಳಿದಿಲ್ವಂತೆ. ಇತ್ತೀಚೆಗೆ ತುಂಬ ಇದೇ ಥರ ಗಲಾಟೆಗಳು ಮಾಡೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ನೀ ಇಲ್ಲದೆ ಅಂತ ಒಂದು ಸಿನಿಮಾ ಮಾಡಿದವಳಿಗೋಸ್ಕರ, ಆಮೇಲೆ ಹರಿಕತೆ, ತಾಜ್ ಮಹಲ್, ಇದರಲ್ಲೆಲ್ಲ ನನ್ನಿಂದ ಅವಳು ಮಾಡಿದ್ದು. ಸೊ ಅದರಲ್ಲೂ ಅವಳಿಂದ ಅಷ್ಟು ಸಿನಿಮಾಗಳು ಏನು ಓಡ್ತಾ ಇಲ್ಲ. ಬಟ್ ಅವಳು ನನಗೆ ಇದ್ಬೇಕು ಅಂತ, ಕ್ರೆಡಿಟ್ ಬೇಕು ಅಂತ, ಆಮೇಲೆ ಹಣ ಏನು ಅದರಲ್ಲಿ ಬಾಕಿ ಇತ್ತು ಅದನ್ನೂ ಬಿಡದೆ ಅದನ್ನ ಚೇಂಬರ್ಗೆ ಹೋಗಿದ್ದು, ಅದು ದೊಡ್ಡ ಗಲಾಟೆ ಮಾಡಿಬಿಟ್ಟು. ಸೊ ಪಾಪ ನನ್ನ ಪಾರ್ಟ್ನರ್ ನಿರ್ಮಾಪಕರು ಇನ್ನೊಬ್ಬರು ಚಂದು ಅಂತ, ಅವರು ಅದೇ ಟೆನ್ಷನಲ್ಲಿ ಇವತ್ತು ಬೆಳಗ್ಗೆ ಅವರನ್ನು ತೀರ್ಕೊಂಡ್ರು. ಪಾಪ ಅವರು ತೀರ್ಕೊಂಡಿದ್ದಕ್ಕೆ ವಿಷಾದ ಇದ್ದೇ ಇದೆ. ಆದರೆ ಅದಕ್ಕೂ ಈ ಪೂಜಾ ಗಾಂಧಿಗೆ ನೀವು ಕೆಟ್ಟದಾಗಿ ಮೆಸೇಜ್ ಕಳಿಸೋದಕ್ಕೂ ಏನು ಸಂಬಂಧ? ಈಕೆ ಇತ್ತೀಚೆಗೆ ನೀನಿಲ್ಲದೆ ಮೂವಿಯ ಪ್ರೊಡ್ಯೂಸರ್ ಶಿವಗಣಪತಿ ಕೊಡಬೇಕಾದ ದುಡ್ಡು ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಹೋಗಿದ್ದು ಸತ್ಯ. ಆದರೆ ಪೂಜಾ ಮಾಡಿದ ಕೆಲಸಕ್ಕೆ ಆಡಿದ ಮಾತಿನಂತೆ ಸಂಭಾವನೆ ಕೇಳೋದು ತಪ್ಪ? ನಾನು ಯಾವ ತಪ್ಪು ಮಾಡಿಲ್ಲ, ಸುಖ ಸುಮ್ಮನೆ ನನ್ನನ್ನು ತುಳಿಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂತಾಳಿಕೆ. ತುಂಬ ಜನ ಬಗ್ಗೆ ತುಂಬ ಜನ ಹೆಂಗಿರ್ತಾರೆ ಅಂತ, ಯಾರು ಬೆಳೀತಾ ಇದ್ದಾರೆ ಅಂತ, ಹುಡುಗ ಆಗಲಿ ಹುಡುಗಿ ಆಗಲಿ, ಅವರು ಜೀವನದಲ್ಲಿ ಏನು ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇರಲ್ಲ, ಗೊತ್ತಾಯ್ತಾ? ಆ್ಯಂಡ್ ಮೇ ಬಿ ಅವರು ಅಂದ್ಕೊಳ್ತಾ ಇದ್ದಾರೆ ನಾನು ಆಚೆಯಿಂದ ಬಂದಿದ್ದೀನಿ ಅಂತ. ನನಗೆ ಯಾರೂ ಸಪೋರ್ಟ್ ಇಲ್ಲ. ನನಗೆ ಗೊತ್ತು, ನಾನು ಆಚೆಯಿಂದ ಬಂದೇ ಕೂಡ ಇವತ್ತು ಇಲ್ಲಿ ಸೆಟಲ್ ಆಗಿದ್ದೀನಿ. ನನ್ನ ಹತ್ರ ರಾಷನ್ ಕಾರ್ಡ್ ಕೂಡ ಇದೆ. ಓಕೆ, ಆ್ಯಂಡ್ ನನಗೆ ಗೊತ್ತು, ನನಗೆ ಇಂಡಸ್ಟ್ರಿ ಅವರು ಎಷ್ಟೋ ಸಪೋರ್ಟ್ ಮಾಡ್ತಾರೆ. ನನಗೆ ಗೊತ್ತು, ಲಾಸ್ಟ್ ಟೈಮ್ ಕೂಡ ಏನಾದರೂ ಪ್ರಾಬ್ಲಮ್ ನನಗೆ ಬಂದಿದೆ ಇಲ್ಲಿವರೆಗೂ, ರಾಕ್ಲೈನ್ ಸರ್, ದೊಡ್ಡಣ್ಣ, ಅಂಬರೀಷ್ ಅಂಕಲ್, ಇಡೀ ಇಂಡಸ್ಟ್ರಿ ನನಗೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಸೊ ನಾನು ಒಬ್ಬರೇ ಇದ್ದೀನಿ ಅಂತ ಅಂದ್ಕೊಂಡು ಯಾರು ನನ್ನ ಮೇಲೆ ಈ ಥರ ಅಟ್ಯಾಕ್ ಮಾಡ್ತಾರೆ ಅಂತ ಅವ್ರಿಗೆ ಮೈಂಡಿಂದ ತೆಗಿಬೇಕು. ಪೂಜಾ ಗಾಂಧಿ ಇಸ್ ನಾಟ್ ಅಲೋನ್. ಎಂಟೈರ್ ಕರ್ನಾಟಕ ಇಸ್ ವಿತ್ ಹರ್, ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಇಸ್ ವಿತ್ ಹರ್. ಸೊ ಈ ಥರದ್ದು ಅಡ್ವಾಂಟೇಜ್ ತೊಗೊಂಡು, ಯಾಕೆಂದರೆ ನಾನು ತುಂಬ ಸಾಫ್ಟ್ ಆಗಿದ್ದೀನಿ, ನಾನು ಯಾರಿಗೂ ಏನೂ ಹೇಳಲ್ಲ. ಆಫ್ಕೋರ್ಸ್ ಬೆಂಗಳೂರಿನಲ್ಲಿ ಮಾತ್ರ ಯಾರೂ ಒಂಟಿಯಾಗಲ್ಲ. ಈ ನೆಲ ಎಲ್ಲರಿಗೂ ಆಶ್ರಯ ನೀಡುತ್ತೆ. ಅದೇ ರೀತಿ ಪೂಜಾ ಗಾಂಧಿನೂ ಕನ್ನಡದ ಪ್ರೇಕ್ಷಕ ಒಪ್ಕೊಂಡಿದ್ದಾನೆ. ಈ ಕಿರಣ್ ಕೂಡ ಒಂದು ಕಾಲಕ್ಕೆ ಈಕೆಯನ್ನ ಸ್ನೇಹಿತೆಯನ್ನಾಗಿ ಒಪ್ಕೊಂಡಿದ್ದ, ಈಗ ಬೇರೆಯಾಗಿದ್ದಾನೆ. ಯಾಕೆ ಹಿಂಗೆ ಅಂತ ಇವನ್ನ ಕೇಳಿದ್ರೆ ಪರ್ಸ್ನಲ್ಲು ಅಂತಾನೆ. ಪರ್ಸ್ನಲ್ ಗಲಾಟೆ ಅಂದರೆ ಎಲ್ಲಿ ಅವಳ ಬಗ್ಗೆ ಎಲ್ಲ ನಾನು ಹೇಳ್ಬಿಡ್ತೀನಿ ಅದು ಇದಂತ ಅವಳಿಗೇನೋ ಒಂದು ಭಯ ಇರ್ಬೋದು ಅಷ್ಟೇ. ತುಂಬ ಪರ್ಸ್ನಲ್ ವಿಷಯಗಳಿರ್ತಾವಲ್ಲ, ಅದೆಲ್ಲ ಏನು ಪರ್ಸ್ನಲ್ಲೋ ಏನೋ. ಸದ್ಯಕ್ಕೆ ಇವರಿಬ್ಬರ ಗಲಾಟೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಸ್ಟೇಷನ್ ತನಕ ಹೋಗಿ ಪಬ್ಲಿಕ್ ಆಗಿದೆ. ಪೂಜಾ ಅಂತೂ ಡಿಫಾಮೇಷನ್ ಕೇಸ್ ಹಾಕ್ತಾಳಂತೆ. ಫಿಲಮ್ ಚೇಂಬರ್ನಲ್ಲೂ ಕಂಪ್ಲೇಂಟ್ ಮಾಡಿದಾಳೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಕಿರಣ್ ಕೂಡ ಪೂಜಾ ಮತ್ತಾಕೆಯ ತಂದೆಯಿಂದ ತನಗೂ ಬೆದರಿಕೆ ಇತ್ತು ಅಂತ ಹೇಳಿದ್ದಾನೆ. ಇವಳು ಇದೇ ವಿಷಯವಾಗಿ ನನ್ನ ಬಗ್ಗೆ ಹಿಂಗೆ ಬೇರೆಯವ್ರ ಹತ್ರ ಎಲ್ಲ ಕೆಟ್ಟದಾಗಿ ತುಂಬ ಅಸಭ್ಯವಾಗಿ ಮಾತಾಡ್ತಾಯಿದ್ಲು. ಸೊ ನಾನೇನು ಮಾಡಿದೆ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ನಾನು ಮೆಸೇಜ್ ಕಳಿಸ್ದೆ. ಸೊ ಅದಕ್ಕೆ ಅವಳು ರಿಪ್ಲೈ ಮಾಡಿದ್ಲು, ಈಗ ಮೆಸೇಜ್ ತೋರಿಸಿದ್ದೀನಿ. ಸೊ ಅವಳು ರಿಪ್ಲೈ ಮಾಡಿ, ಇಲ್ಲ ನಾನು ಹಾಗೆಲ್ಲ ಮಾಡಿಲ್ಲ, ಯಾರು ಹಂಗೆ ಹಿಂಗೆ ಸ್ವಲ್ಪ ಥ್ರೆಟ್ನಿಂಗ್ ಥರನೇ ಮಾಡಿದ್ಲು. ಆಮೇಲೆ ಇಮಿಡಿಯೇಟು ಮೊನ್ನೆ ಶನಿವಾರ ನೈಟ್ ಅವ್ರ ತಂದೆ ಫೋನ್ ಮಾಡಿಬಿಟ್ಟು, ನನ್ನ ಮಗಳ ಹತ್ರ ಏನೇನು ಮಾತಾಡ್ತಿದ್ಯಾ ನೀನು, ಅವಳ ಬಗ್ಗೆ ಏನು ಮಾತಾಡಬೇಡ ಹೊರಗಡೆ, ಅಂದರೆ ಅವಳ ವಿಷಯ ಎಲ್ಲ ನನಗೆ ಗೊತ್ತು, ಸೊ ಅದೇನು ಹೊರಗಡೆ ಮಾಡಬೇಡ, ಹೇಳಬೇಡ ಅಂತ ಬೆದರಿಕೆ ಹಾಕಿದ್ರು. ಅಯ್ಯೋ ಭಗವಂತ, ಅವರೇನೋ ಅಂದ್ರು ಅಂತ ನೀನು ಕೆಟ್ಟ ಮೆಸೇಜ್ ಹಾಕದ? ಪೂಜಾ ತನ್ನ ಬಗ್ಗೆ ಇಂಡಸ್ಟ್ರಿಯಲ್ಲಿ ಕೆಟ್ಟದಾಗಿ ಮಾತಾಡಿದ್ಲು, ಅದನ್ನ ತಾಳೋದಕ್ಕಾಗದೆ ಅಂಥ ಮೆಸೇಜ್ ಕಳಿಸ್ದೆ ಅಂತಾನೆ ಕಿರಣ್. ಅದರಲ್ಲಿ ಎಷ್ಟು ನಿಜ ಇದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ಈತ ಮಾಡಿರೋದೇ ತಪ್ಪು ಅನ್ನೋ ಮಾತು ಎಲ್ಲ ಕಡೆ ಇದೆ. ಮಾತಾಡೋರು ಬಿಡಿ, ಏನೇನೋ ಮಾತಾಡ್ತಾರೆ. ಆದರೆ ಪೂಜಾಳ ಪರ್ಸನಲ್ ಲೈಫ್ ಡೀಟೇಲ್ಸ್ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಪಬ್ಲಿಕ್ ಲೈಫ್ನಲ್ಲಿ ಮಾತ್ರ ಈ ಹುಡುಗಿ ಹೆಸರು ಕೆಡಿಸ್ಕೊಂಡವಳಲ್ಲ. ಟೈಮ್ ಸಿಕ್ಕಾಗ್ಲೆಲ್ಲ ಸಮಾಜ ಸೇವೆ, ಅಂಧರ ಬಗ್ಗೆ ಜಾಗೃತಿ ಅಂತ ಓಡಾಡೋ ಆರೋಗ್ಯವಂತ ಮನಸ್ಸಿನವಳು. ಇಂಥವಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋ ಕಿರಣ್ ಹತ್ರ ಪಕ್ಕಾ ಸಾಕ್ಷಿಗಳ್ಯಾವೂ ಇದ್ದಂತೆ ಕಾಣಿಸ್ತಿಲ್ಲ. ಇದ್ರೂ ಇದುವರೆಗೂ ತೋರಿಸಿಲ್ಲ.
ಅದಕ್ಕೆ ನ್ಯಾಯದ ತಕ್ಕಡಿ ಪೂಜಾಳ ಕಡೆಗೆ ಬಾಗುತ್ತಾ ಅನ್ನೋ ಸಂಶಯ ಬರ್ತಿರೋದು. ಬಿಡಿ, ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋ ನಿರ್ಧಾರ ಮಾಡೋದಕ್ಕೆ ನಮ್ಮಲ್ಲಿ ಪೊಲೀಸರಿದ್ದಾರೆ, ಕೋರ್ಟ್ಗಳಿವೆ. ಏನೇ ಆದರೂ ಬೆಂಗಳೂರು ಪೊಲೀಸರಿಗೆ ಕೆಲಸಕ್ಕೇನು ಕೊರತೆ ಇಲ್ಲ. ಕಳ್ಳರು, ಸುಳ್ಳರು, ಕೊಲೆಗಡಕರ ಸಮಸ್ಯೆ ಬಗೆಹರಿಸೋದೇ ತಲೆನೋವಾಗಿರುವಾಗ ಇವರೆಲ್ಲ ಫ್ರೆಂಡ್ಸು ಅಂತ ಕಿತ್ತಾಡ್ಕೊಂಡ್ರೆ ಅದನ್ನ ಬಗೆಹರಿಸೋದಕ್ಕೂ ಅವರೇ ಬರಬೇಕಾ? ಪೂಜಾ, ಕಿರಣ್ ತಮ್ಮ ಸಮಸ್ಯೆ ತಾವೇ ಬಗೆಹರಿಸಿಕೊಂಡು ನೆಮ್ಮದಿಯಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.